ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಪ್ರಾಚೀನ ಮಠ ಪರಂಪರೆಯ ಬಾರಕೂರು ಭಂಡಾರಗಿರಿ ಮಠದಲ್ಲಿ ನಿತ್ಯೋತ್ಸವದಲ್ಲಿ ಚಾತುರ್ಮಾಸ್ಯ ವ್ರತ. ವಿಶ್ವಕರ್ಮ ಜಗದ್ಗುರು ಪೀಠದಲ್ಲಿ ಚಾತುರ್ಮಾಸ್ಯ ವ್ರತಾನುಷ್ಠಾನ. ಬಾರಕೂರಿನಲ್ಲಿ ಕೀರ್ತಿಕುಮಾರ್ ಬಡಶೇಷಿ ಬೆಂಗಳೂರು ಇವರಿಂದ ಹಿಂದೂಸ್ತಾನಿ ಭಕ್ತಿ ಸಂಗೀತ. ಚಿನ್ನ ಬೆಳ್ಳಿ ಕೆಲಸಗಾರರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸೂಕ್ತ ಭದ್ರತೆ ನೀಡಬೇಕಾಗಿದೆ. ಕರಾವಳಿ ಜಿಲ್ಲೆಯಲ್ಲಿ ತುಂಬಿ ಹರಿಯುತ್ತಿರುವ ಜೀವನದಿಗಳು. ಪ್ರಾಚೀನ ಮಠ ಪರಂಪರೆಯಾಗಿ ಮಧ್ವರಿಗೆ ದೀಕ್ಷಾ ಪ್ರದಾನ ಮಾಡಿದ ಹಾಗೂ ಪೇಜಾವರ ಶ್ರೀ ವಿಶ್ವೇಶ್ವರ ತೀರ್ಥರು ವೇದಾಧ್ಯಯನ ಕಲಿತ ಬಾರಕೂರು ಭಂಡಾರಗಿರಿ ಮಠದ ವಿದ್ಯಾಮಾನ್ಯ ತೀರ್ಥರ ಪೀಠಾರೋಹಣ ಶತಮಾನೋತ್ಸವ ಆಚರಣೆ ಅಂಗವಾಗಿ ಅವರ ಶಿಷ್ಯ ಶ್ರೀ ವಿದ್ಯೇಶ ತೀರ್ಥ ಶ್ರೀಪಾದಂಗಳವರ 47ನೇ ಚಾತುರ್ಮಾಸ್ಯ ವ್ರತ ಪ್ರತಿದಿನ ನಾನಾ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜರುಗುತ್ತಿದ್ದು, ಬಾರಕೂರು ಪರಿಸರ ಇದೀಗ ನಿತ್ಯೋತ್ಸವ ಕಾಣುತ್ತಿದೆ. ಬಾರಕೂರು ನಗರದ ಹೊರವಲಯದ ಹೇರಾಡಿಯಿಂದ ಪಶ್ಚಿಮ ಭಾಗಕ್ಕೆ ಹೋಗುವ ರಸ್ತೆಯಲ್ಲಿ ಸಾಗಿದ್ದರೆ ಪ್ರಕೃತಿ ಮಡಿಲಿನಲ್ಲಿ ಕಾಣಸಿಗುತ್ತದೆ. ಭಂಡಾರಗಿರಿ ಮಠ, ಮಠದ ದೇವರಾದ ಮುಖ್ಯ ಪ್ರಾಣದೇವರು, ಸಮಾಧಿಸ್ಥರಾದ ಗುರುಗಳ ವೃಂದಾವನ, ಭೂತರಾಜ ದೇವಸ್ಥಾನಗಳು ಇದ್ದು ಜಗತ್ತಿಗೆ ಜ್ಞಾನ ಭಂಡಾರವನ್ನು ನೀಡಿದ ಪ್ರಾಚೀನ ಮಠದಲ್ಲಿ ಸೆಪ್ಟೆಂಬರ್ 26ರ ತನಕ ನಿರಂತರ ಜ್ಞಾನಯಜ್ಞ ನಡೆಯಲಿದೆ. ಪ್ರತಿದಿನ ಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮ, ನಾನಾ ವಿದ್ವಾಂಸರಿಂದ ಭಾಗವತ, ಭಾರತ, ರಾಮಾಯಣ, 4 ವೇದಗಳ ಪಾರಾಯಣ, ಸಂಜೆ ಭಜನೆಯ ಬಳಿಕ ರಾಜ್ಯದ ನಾನಾ ಪ್ರಸಿದ್ಧ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ನಡೆಯುತ್ತಿದೆ. చాలా ఫస్ట్ వర్క్ సౌండ్ అనేది వీడియో కలిగి ಸುಮ್ಮನೆ ಹೇಳುವುದಿಲ್ಲ ಸತ್ರ ಕೆಲವೊಂದು ಹೇಳೋದು ನೀರು ಆಫ್ ಮಾಡಿ. ಅರಕಲಗೂಡು ತಾಲೂಕು ಅರೇಮಾದನಹಳ್ಳಿಯ ಶ್ರೀ ವಿಶ್ವಕರ್ಮ ಜಗದ್ಗುರು ಪೀಠದ ಯತಿಶ್ರೇಷ್ಠರಾದ ಪರಮಪೂಜ್ಯ ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳವರ 45ನೇ ಹಾಗೂ ಕಿರಿಯ ಶ್ರೀಗಳಾದ ಯತಿವರ್ಯ ಪರಮಪೂಜ್ಯ ಶ್ರೀ ಶ್ರೀ ಜ್ಞಾನಘನ ವಿದ್ಯಾತೀರ್ಥ ಮಹಾಸ್ವಾಮಿಗಳವರ ಪ್ರಥಮ ಚಾತುರ್ಮಾಸ್ಯ ವ್ರತಾನುಷ್ಠಾನ ಕಾರ್ಯಕ್ರಮವು ಬುಧವಾರ ಶ್ರೀಮಠದಲ್ಲಿ ಆರಂಭಗೊಂಡಿತು. ಚಾತುರ್ಮಾಸ್ಯದ ಅಂಗವಾಗಿ ಧ್ವಜಾರೋಹಣ, ಕೃಷ್ಣ ಪಂಚಕ, ವ್ಯಾಸ ಪಂಚಕ, ಶಂಕರ ಪಂಚಕ, ಗುರು ಪರಂಪರೆಯ ಗುರುಗಳ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಈ ಸಂದರ್ಭದಲ್ಲಿ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳವರು ಆಶೀರ್ವಚನ ನೀಡಿ, ಇಹದಲ್ಲಿ ಸನ್ಮಾರ್ಗ ಜೀವನ ನಡೆಸಿ ಪರದಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಾಗ ಮನುಷ್ಯ ಜನ್ಮ ಸಾರ್ಥಕವಾಗುತ್ತದೆ.
ಸೃಷ್ಟಿ ಸ್ಥಿತಿ ಲಯಕಾರಕನಾದ ವಿಶ್ವಕರ್ಮ ವಿಷ್ಣುವಿನ ಅಂಶ ಎಂದು ವೇದಗಳು ಸಾರಿವೆ. ಸಮಾಜ ಬಾಂಧವರು ನಿಷ್ಠೆಯಿಂದ ಸನಾತನ ಧರ್ಮದ ಧಾರ್ಮಿಕ ಮತ್ತು ಗುರುಪರಂಪರೆಯ ಆಚರಣೆಗಳನ್ನು ಕರ್ತವ್ಯ ಎಂದು ಭಾವಿಸಿ ಪಾಲಿಸುತ್ತಾ ಅದನ್ನು ಉಳಿಸಿ ಬೆಳೆಸಬೇಕು ಎಂದರು. ಕಿರಿಯ ಶ್ರೀಗಳಾದ ಪರಮಪೂಜ್ಯ ಜ್ಞಾನಗಣ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಮಾತನಾಡಿ, ಸದ್ಗುರುವಿನ ಕರುಣೆಯಿಂದ ಸಾಂಸಾರಿಕ ಜೀವನದಲ್ಲಿ ಸದ್ಗತಿ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದ್ದರಿಂದ ಚಾತುರ್ಮಾಸ್ಯದಲ್ಲಿ ಗುರುಪರಂಪರೆಯನ್ನು ವಿಶೇಷವಾಗಿ ಆರಾಧಿಸಬೇಕೆಂದು ಕರೆ ನೀಡಿ ಚಾತುರ್ಮಾಸ್ಯದ ಹಿನ್ನೆಲೆ ಮತ್ತು ಮಹತ್ವವನ್ನು ವಿವರಿಸಿದರು. ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಳದ ಅಧ್ಯಕ್ಷ ಎಲ್ ನಾಗರಾಜಾಚಾರ್, ಹಾಸನ ಜಿಲ್ಲಾ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಎಚ್ ವಿ ಹರೀಶ್, ಮಲೆಮಹದೇಶ್ವರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಆಲನಹಳ್ಳಿ ರಘು, ಶ್ರೀಮಠದ ಪಾರುಪತ್ಯಗಾರ ಎ.ಆರ್. ಶೇಷುಕುಮಾರ್, ರಾಜೇಶ್ ಮಠದಬೆಟ್ಟು, ಸುಧಾಕರಾಚಾರ್ಯ, ಎಚ್.ಬಿ. ಕೃಷ್ಣ, ಎಚ್. ಶ್ರೀನಿವಾಸ್, ಬಿ. ಲೋಕೇಶ್, ಅರಕಲಗೂಡು ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಸಂತೋಷ್, ಯಮಸಂದಿ ಸ್ವಾಮಿ, ರಾಮನಾಥಪುರ ಲೋಕೇಶ್, ಪತ್ರಕರ್ತ ಭಾಸ್ಕರ್, ಪುರೋಹಿತರುಗಳಾದ ದಯಾನಂದ ಶರ್ಮಾ, ಸೂರ್ಯಕಿರಣ್, ಜಿಟಿ ರತ್ನಾಕರ್ ಮತ್ತಿತರರು ಹಾಜರಿದ್ದರು. ಬಾರಕೂರು ಶ್ರೀ ಪಟ್ಟಾಭಿರಾಮಚಂದ್ರ ದೇವಸ್ಥಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಕೀರ್ತಿಕುಮಾರ್ ಬಡಶೇಷಿ ಬೆಂಗಳೂರು ಇವರಿಂದ ಹಿಂದೂಸ್ತಾನಿ ಭಕ್ತಿ ಸಂಗೀತ ಕಾರ್ಯಕ್ರಮ ದೇವಸ್ಥಾನದ ಸಾಂಸ್ಕೃತಿಕ ವೇದಿಕೆಯಲ್ಲಿ ಶನಿವಾರ ಜರುಗಿತು. 3 ಗಂಟೆಗಳ ಕಾಲ ಹಲವಾರು ದಾಸರ ಪದಗಳನ್ನು ಶಾಸ್ತ್ರೀಯ ರಾಗದಲ್ಲಿ ಹಾಡಿ ಶ್ರೋತೃಗಳ ಮನ ಮೆಚ್ಚಿಸಿದರು. ಇದೇ ಸಂದರ್ಭದಲ್ಲಿ ಕೀರ್ತಿಕುಮಾರ್ ಬಡಶೇಷಿ ಮತ್ತು ದೇವಸ್ಥಾನದಲ್ಲಿ ಹಲವಾರು ವರ್ಷಗಳ ಕಾಲ ಆಡಳಿತ ಮಂಡಳಿ ಹಾಗೂ ಜೀರ್ಣೋದ್ಧಾರ ಕಾರ್ಯದಲ್ಲಿ ತೊಡಗಿಸಿಕೊಂಡ ಮೋಹನ್ ದಾಸ್ ಕಾಮತ್ ಇವರ 75ನೇ ವರ್ಷದ ಆಚರಣೆ ಅಂಗವಾಗಿ ಇವರನ್ನು ಸನ್ಮಾನಿಸಲಾಯಿತು. ಪಟ್ಟಾಭಿರಾಮಚಂದ್ರ ದೇವರಿಗೆ ವಿಶೇಷ ಅಲಂಕಾರ ಮತ್ತು ಪೂಜೆ ಜರುಗಿತು. ದೇವಸ್ಥಾನದ ಆಡಳಿತ ಮುಕ್ತೇಸರ ಸುರೇಶ್ ಪೈ, ವೆಂಕಟರಮಣ ಭಂಡಾರ್ಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪರಿಸರದ 100 ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಉಡುಪಿ ಜಿಲ್ಲಾ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘ ಇದರ ವತಿಯಿಂದ ವಿಶೇಷ ಸಭೆ ಉಡುಪಿ ಕುಂಜಿಬೆಟ್ಟು ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಸಂಘದ ರವಿಚಂದ್ರ ಆಚಾರ್ಯ ಮಾರಾಳಿಯವರ ಅಧ್ಯಕ್ಷತೆಯಲ್ಲಿ ಶನಿವಾರ ಜರುಗಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಪಿ. ಸುಜ್ಞಾನ್ ಮೂರ್ತಿ ಮಾತನಾಡಿ, 1967ನೇ ಇಸವಿಯಲ್ಲಿ ಚಿನ್ನ ನಿಯಂತ್ರಣ ಕಾಯ್ದೆ ಬಂದಾಗ ದೇಶದಾದ್ಯಂತ ಚಿನ್ನ ಬೆಳ್ಳಿ ಕೆಲಸಗಾರರ ಮಕ್ಕಳಿಗೆ ಸರ್ಕಾರಿ ಉದ್ಯೋಗ ನೀಡಿದೆ. ಇದರಿಂದ ಪ್ರಧಾನಿಯವರು 1 ವರ್ಷ ಚಿನ್ನ ಖರೀದಿಸಬೇಡಿ ಎಂದು ದೇಶದ ಜನತೆಗೆ ಕರೆ ಕೊಟ್ಟ ಪರಿಣಾಮ ಕೆಲಸಗಾರರು ತೀರಾ ಸಂಕಷ್ಟ ಎದುರಿಸುತ್ತಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಆ ಕುರಿತು ತುರ್ತು ಗಮನ ಹರಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಸದಸ್ಯರ ಪ್ರತಿಭಾವಂತ ವಿದ್ಯಾರ್ಥಿಗಳು ಪ್ರೋತ್ಸಾಹಧನ ನೀಡಿ ಗೌರವಿಸಲಾಯಿತು. ಇದೇ ವರ್ಷದ ಅಂತ್ಯದಲ್ಲಿ ಉಡುಪಿಯಲ್ಲಿ ಸಂಘದ ರಜತ ಮಹೋತ್ಸವ ಆಚರಣೆಯ ಲಾಂಛನ ಬಿಡುಗಡೆಗೊಳಿಸಲಾಯಿತು. ಉದ್ಯಮಿ ಪ್ರಸಾದ್ ರಾಜ್ ಕಾಂಚನ್, ಸಂಘದ ಕಾನೂನು ಸಲಹೆಗಾರ ಗಂಗಾಧರ್ ಎಚ್, ಗೌರವಾಧ್ಯಕ್ಷ ಬಾಲಕೃಷ್ಣ ಕಪ್ಪೆಟ್ಟು ಇನ್ನಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ವರ್ಷ ಕರಾವಳಿ ಜಿಲ್ಲೆಯಲ್ಲಿ ಆರಂಭದಿಂದಲೂ ಮಳೆ ಸಕಾಲದಲ್ಲಿ ಬರದೆ ರೈತರು ಸೇರಿದಂತೆ ಸಾರ್ವಜನಿಕರು ತೀರಾ ಕಂಗಾಲಾಗಿದ್ದರು. ಜೂನ್ ತಿಂಗಳಲ್ಲಿ ಬರುವ ಮಳೆ ಮತ್ತು ಪ್ರವಾಹ ಈ ವರ್ಷ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಬಂದು ಬಹುತೇಕ ಜೀವನದಿಗಳು ತುಂಬಿ ಹರಿಯುತ್ತಿವೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕು ಭಾಗದಲ್ಲಿ ಹರಿಯುವ ನದಿಗಳಾದ ಸೀತಾ, ಸ್ವರ್ಣ ಮತ್ತು ಮಡಿಸಾಲು ಹೊಳೆ, ಚಿಕ್ಕ ಪುಟ್ಟ ಉಪನದಿಗಳು, ತೊರೆಗಳು ಕಳೆದ 3 ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ತುಂಬಿ ಹರಿಯುತ್ತಿದ್ದು, ನದಿ ತೀರದ ಪ್ರದೇಶಗಳಾದ ಎಳ್ಳಂಪಳ್ಳಿ, ನೀಲಾವರ, ಬಂಡಿಮಠ, ಕಚ್ಚೂರು, ಹಂದಾಡಿ, ಬೆಣ್ಣೆಕುದ್ರು, ಉಪ್ಪೂರು ಭಾಗದ ಕುದ್ರುಗಳು ಜಲಾವೃತವಾಗಿವೆ. ಭತ್ತದ ಕೃಷಿ ಮಾಡಿದ ರೈತರು ಕೆಲವು ಭಾಗದ ಬೆಟ್ಟು ಪ್ರದೇಶದಲ್ಲಿ ನೀರಿನ ಕೊರತೆಯಿಂದ ಇನ್ನು ಬೇಸಾಯ ಮಾಡದಿರುವುದು ಕಂಡುಬಂದು ಇದೀಗ ಮತ್ತೆ ಕೃಷಿ ಚಟುವಟಿಕೆ ಕಂಡುಕೊಂಡಿದೆ. ಮಳೆಯಿಂದ ಯಾವುದೋ
ಅಪಾರ ಹಾನಿ ಸಂಭವಿಸಿದ ವರದಿಯಾಗಿಲ್ಲ. ಮಂಗಳವಾರ ಶಾಲಾ ರಜೆ ಘೋಷಿಸಿದ್ದು, ಮಳೆ ಕಾರಣ ನಗರ ಪ್ರದೇಶದಲ್ಲಿ ವ್ಯವಹಾರ ಚಟುವಟಿಕೆಗಳು ಕುಂಠಿತಗೊಂಡಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಾಚೀನ ಮಠ ಪರಂಪರೆಯ ಬಾರಕೂರು ಭಂಡಾರಕೇರಿ ಮಠದಲ್ಲಿ ನಿತ್ಯೋತ್ಸವದಲ್ಲಿ ಚಾತುರ್ಮಾಸ್ಯ ವ್ರತ. ವಿಶ್ವಕರ್ಮ ಜಗದ್ಗುರು ಪೀಠದಲ್ಲಿ ಚಾತುರ್ಮಾಸ್ಯ ವ್ರತಾನುಷ್ಠಾನ. ಬಾರಕೂರಿನಲ್ಲಿ ಕೀರ್ತಿಕುಮಾರ್ ಬಡಶೇಷಿ ಬೆಂಗಳೂರು ಇವರಿಂದ ಹಿಂದೂಸ್ತಾನಿ ಭಕ್ತಿ ಸಂಗೀತ. ಚಿನ್ನ ಬೆಳ್ಳಿ ಕೆಲಸಗಾರರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸೂಕ್ತ ಭದ್ರತೆ ನೀಡಬೇಕಾಗಿದೆ. ಕರಾವಳಿ ಜಿಲ್ಲೆಯಲ್ಲಿ ತುಂಬಿ ಹರಿಯುತ್ತಿರುವ ಜೀವನದಿಗಳು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.